ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಬೆಳಿಗ್ಗೆ ಎಲ್ಲಿಗಪ್ಪ ಹೋಗಿದ್ದು ಅಂತಂದರೆ ಯಳಂದೂರಿಗೆ. ಯಳಂದೂರಿಗೆ ಹೋದ್ಮೇಲೆ ಬಳೆ ಮಂಟಪ ನೋಡದೇ ಇರೋಕ್ಕಾಗತ್ತಾ? ನೋಡಿ ಯಾವ ಥರ ಇದೆ ಅಂತ. ನೆಕ್ಸ್ಟ್ ನಾನು ಬಳೆ ಮಂಟಪನ ನೋಡಿಕೊಂಡು ನಾವು ಯೋಚನೆ ಮಾಡಿದ್ದೆ, ಚಿಕ್ಕ ತಿರುಪತಿ ಅಂತ ಫೇಮಸ್ ಆಗಿರೋದು ನಿಮ್ಗೆ ಗೊತ್ತಿರ್ಬೋದು. ಯಳಂದೂರು ಸೈಡ್ ಬಂದರೆ ನೋಡಿ, ಚಿಕ್ಕ ತಿರುಪತಿ ಅಂತ ಫೇಮಸ್ ಆಗಿರೋ ತಿರುಮಲ ದೇವಸ್ಥಾನಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡ್, ನನ್ನ ಮಗಳು 3 ಜನನೂ ಹೋದ್ವಿ. ತಿರುಮಲ ದೇವಸ್ಥಾನ ಮೊದಲು ತುಂಬ ದಿನ ಹೋಗಿದ್ದೆ. ಫಸ್ಟ್ ನನ್ನ ಮಗಳನ್ನ ಕರ್ಕೊಂಡಿದ್ದೆ, ಫಸ್ಟ್ ಹೋಗ್ತಾ ಇರೋದು. ನೀವು ನೋಡ್ಬೋದು ಎಂಟ್ರೆನ್ಸಲ್ಲಿ ಯಾವ ಥರ ಇದೆ ಅಂತ. ಸುವರ್ಣ ತಿರುಮಲ ಶ್ರೀನಿವಾಸ ದೇವಸ್ಥಾನ ಅಂತ, ಚಿಕ್ಕ ತಿರುಪತಿ ಅಂತಲೇ ಕರೆಯೋದು. ತಿರುಮಲ ಗಿರಿವಾಸ ಶ್ರೀ ವೆಂಕಟೇಶ ಅಂತ ಕರೀತಾರೆ. ಒಳಗಡೆ ಹೋಗ್ಬೋದು, ತುಂಬ ಗ್ರೀನರಿಯಿಂದ ಕೂಡಿತ್ತು. ನಾನು ಮತ್ತು ನನ್ನ ಹಸ್ಬೆಂಡ್ 3 ಜನನೂ ಹೋದ್ವಿ. ಹೋದ ವಾರ ಏನೋ ಫಂಕ್ಷನ್ ಇರೋದ್ರಿಂದ, ಫಂಕ್ಷನ್ ಎಲ್ಲ ಶ್ರಾವಣದಲ್ಲಿ ಈ ಥರ ಡೆಕೋರೇಷನ್ ಎಲ್ಲ ಮಾಡಿದ್ರು ಅನಿಸುತ್ತೆ. ನಾವು ಹೋಗೋಕ್ಕಾಗಿರಲಿಲ್ಲ. ಅದಕ್ಕೆ ಫ್ರೀಯಾದ ದಿನ ಹೋಗೋಣ, ರಶ್ ಇರುತ್ತಲ್ವ, ಫ್ರೀ ಆಗಿದ್ದಾಗ ಹೋಗೋಣ, ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡ್ಕೋಬೋದು ಅಂದ್ಬಿಟ್ಟು ಹೋಗಿದ್ದೆ. ಅಲ್ಲಿ ನೋಡ್ಬೋದು ಶನಿವಾರ ಪೂಜೆ ಇರುತ್ತೆ. ಶನಿವಾರ ಹೋದರೆ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ, ಆಲ್ ಡೇ ಪೂಜೆ ಇರುತ್ತೆ. ಬಟ್ ಶನಿವಾರ ಹೋದರೆ ಏನೋ ವಿಶೇಷ, ತಿರುಪತಿ ದೇವಸ್ಥಾನಕ್ಕೆ ಅಂದರೆ ಶ್ರೀನಿವಾಸ ದೇವಸ್ಥಾನಕ್ಕೆ ನೋಡ್ಬೋದು. ಶ್ರೀ ವೆಂಕಟರಮಣ ತಾಯಿ ದೇವರನ್ನ ನೀವು ನೋಡ್ಬೋದು. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ಅಂತಲೇ ಇರುತ್ತೆ. ನಾನು ಮಂಗಳಾರತಿನ ತಗೊಂಡು ಮುಂದೆ ಹೋದೆ. ದೇವಸ್ಥಾನದ ಪೂಜೆ ಮಾಡಿದೆ. ನೋಡ್ಬೋದು ನೀವು, ತಟ್ಟೆಗೆ ಮಂಗಳಾರತಿಗೆ ಪೇಮೆಂಟ್ ಎಲ್ಲ ಇಟ್ಟಿರ್ತಾರೆ. ವ್ಯೂಸು ನೋಡ್ಬೋದು ನೀವು. ಒಳಗಡೆನೂ ಅಷ್ಟೇ ದೇವ್ರದ್ದು ವಿಗ್ರಹನೂ ಇಟ್ಟಿದ್ದಾರೆ. ಉತ್ಸವ ಮೂರ್ತಿ ಅಂತ ಅನಿಸುತ್ತೆ, ಇದು ಉತ್ಸವ ಮೂರ್ತಿನೂ ಇಟ್ಟಿದ್ದಾರೆ. ಒಳಗಡೆ ತುಂಬ ಕಲ್ಲಿಂದ ಕೆತ್ತನೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಎಲ್ಲ ಕಲ್ಲಿಂದನೇ ಕೆತ್ತನೆ ಮಾಡಿದ್ದಾರೆ. ಹೊರಗಡೆಯಿಂದನೂ ತುಂಬ ದೊಡ್ಡ ದೇವಸ್ಥಾನ, ಒಳಗಡೆಯಿಂದನೂ ತುಂಬ ದೊಡ್ಡದ ದೇವಸ್ಥಾನ. ದೊಡ್ಡದಾಗಿ ಕಟ್ಟಿದ್ದಾರೆ ದೇವಸ್ಥಾನ, ವಿಶಾಲವಾಗಿ ಕಟ್ಟಿದ್ದಾರೆ ಮಾತ್ರ. ಇನ್ನೂ ಕೆಲಸ ನಡೀತಾನೆ ಇದೆ. ಊಟದ ಮನೆ, ಬೇರೆ ಬೇರೆ ದೇವಸ್ಥಾನನೂ ನಡೀತಾ ಇದೆ. ಮತ್ತು ನರಸಿಂಹಸ್ವಾಮಿ ದೇವಸ್ಥಾನನೂ ಪಕ್ಕದಲ್ಲಿ ಇದೆ. ನೋಡ್ಬೋದು ನೀವು ಆಚಾರ ಯಾವ ಥರ ಇದೆ ಅಂತ, ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತ. ಚೆನ್ನಾಗಿ ಕಲಾಕೃತಿಗಳಲ್ಲಿ ಚೆನ್ನಾಗಿ ಕೆತ್ತನೆನ ಮಾಡಿದ್ದಾರೆ. ಮತ್ತು ವಿಧ ವಿಧವಾದ ಚಿತ್ರಗಳನ್ನು ಬಿಡಿಸಿದ್ದಾರೆ. ಕಣ್ಣು ನೋಡೋಕ್ಕೆ 2 ಕಣ್ಣು ಸಾಲದು, ನಿಜವಾಗ್ಲೂ 2 ಕಣ್ಣು ಸಾಲಲ್ಲ ನೋಡೋದಕ್ಕೆ. ಮುಂದೆ ಎಂಟ್ರೆನ್ಸಲ್ಲಂತೂ ತುಂಬಾ ಚೆನ್ನಾಗಿದೆ. ನೋಡ್ಬೋದು ನೀವು. ನಾನು ಇಲ್ಲಿಂದಾನೇ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ದೇವರನ್ನು. ನೋಡಿ ಯಾವ ಥರ ಇದೆ ಅಂತ. ನಾನು ವಿಡಿಯೋ ಮಾಡ್ತಾಯಿದ್ದೆ ನೋಡಿ. 2 ಕಡೆನೂ ನಿಲ್ಲಿಸಿದ್ದಾರೆ ಶ್ರೀ ವೆಂಕಟರಮಣ ದೇವಸ್ಥಾನ ದೇವರನ್ನು. ನೋಡ್ಬೋದು ಕಲ್ಲಿನ ಆನೆಗಳು, ಕಲ್ಲಿನ ವಿಗ್ರಹಗಳು ಮತ್ತು ಕಲ್ಲಿನ ಕೆತ್ತನೆಗಳನ್ನು ನೋಡ್ಬೋದು. ಇಲ್ಲಿ ನೋಡ್ಬೋದು ನೀವು. ಸೇಮ್ ಟು ದೊಡ್ಡ ತಿರುಪತಿಯಲ್ಲಿ ಯಾವ ಥರ ಇದೆ ಆ ಥರನೇ ಇಲ್ಲೂ ಸಹ ಚಿಕ್ಕ ತಿರುಪತಿಯಲ್ಲಿ ಕೆತ್ತನೆ ಮಾಡಿದ್ದಾರೆ. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ದೇವಸ್ಥಾನ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಯಳಂದೂರು ಸೈಡ್ ಬಂದರೆ ತಪ್ಪದೆ ವಿಸಿಟ್ ಮಾಡಿ ಚಿಕ್ಕ ತಿರುಪತಿನ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನನ. ನೆಕ್ಸ್ಟು ನಾವು ಹೋಗಿದ್ವಿ, ಮನೆಗೆ ಒಂದು ಫ್ರಿಜ್ ತಗೋಬೇಕಾಗಿತ್ತು. ಅದಕ್ಕೆ ಫ್ರಿಜ್ ತಗೊಳ್ಳೋಣ ಅಂತ ಹೋಗಿದ್ವಿ. ಫ್ರಿಜ್ ತಗೊಂಡು ನಗರದ ರೋಡು ಸಂತೆಮರಳಿ ಹತ್ರ ಹೋಗೋ ಬೈಪಾಸ್ ರೋಡ್ ಹತ್ರ ಇರೋ ವೀರಭದ್ರೇಶ್ವರ ಹೋಟೆಲ್, ಸಸ್ಯಾಹಾರಿ ಹೋಟೆಲ್ಗೆ ಹೋಗಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಮಧ್ಯಾಹ್ನ 1:30 ಆಗಿತ್ತು. ಎಲ್ಲ ತಿರ್ಗಾಡ್ಕೊಂಡು ಫ್ರಿಜ್ ತಗೊಂಡು ಮನೆಗೆ ಹೋಗೋದು. ಅಷ್ಟರಲ್ಲಿ ಮಧ್ಯಾಹ್ನದ ಊಟ ಮಾಡೋಣಪ್ಪ ಅಂತ ಹೋದ್ವಿ. ಬಾಳೆ ಎಲೆ ಊಟ ಸೂಪರಾಗಿತ್ತು. ಇಸ್ಕೊಂಡು ಮನೆಗೆ ಹೋದ್ಮೇಲೆ ಅಪ್ಪ ಬಂದಿದ್ದರು. ಅಪ್ಪನ ಕೈಯಲ್ಲೇ ಪೂಜೆ ಮಾಡಿಸೋಣ ಅಂತ ಅಪ್ಪನೂ ಪೂಜೆ ಮಾಡಿದ್ರು. ನನ್ನ ಮಗಳು ಹೇಳ್ತಾ ಇದ್ಲು, ನಾನು ಪೂಜೆ ಮಾಡ್ತೀನಿ ಅಂತ. ಅಪ್ಪ ಪೂಜೆ ಮಾಡಾದ್ಮೇಲೆ ನಾನು ನನ್ನ ಮಗಳು ಇಬ್ಬರೂ ಸೇರಿ ಪೂಜೆ ಮಾಡಿದ್ವಿ. ಯಾಕೆಂದರೆ ನನ್ನ ಮಗಳು ಹುಟ್ಟಿದ ಮೇಲೇ ನಮಗೆ ಸ್ವಲ್ಪ ಅದೃಷ್ಟ ಅಂತ ಹೇಳ್ಬೋದು, ನಮ್ಮ ಲಕ್ಕಿ ಚಾರ್ಮ್ ಅಂತ ಹೇಳ್ಬೋದು. ಯಾಕಂದರೆ ಏನೇ ತಗೊಂಡ್ರು
ಅವಳು ಹುಟ್ಟಿದ ಮೇಲೇನೆ ಜಾಸ್ತಿ ಏನೇ ವಸ್ತುಗಳಾಗಲಿ ಯಾವಾಗಲೂ ನನ್ನ ಹಸ್ಬೆಂಡ್ ನಾನು ಯಾವಾಗಲೂ ಅವಳನ್ನ ಲಕ್ಕಿ ಚಾರ್ಮ್ ಅಂತಾನೆ ಕರಿತೀವಿ. ಇದು ನನ್ನ ಡೈಲಿ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.